ಕತ್ಬಿಡ್ತಾನೆ ನಾವಿಕ. ಯಪ್ಪ ಸಿದ್ಧಾರೂಢ ತಗೊಳ್ಳೇಬೇಕಪ್ಪ, ನೀ ತಗೊಳ್ಳಿಲ್ಲ ಅಂದ್ರೆ ನನ್ನ ಪಾಪ ನನ್ನ ಕಡೆನ ಉಳಿದುಕೊಳ್ತದ ಅಂತ ಅಂದಾಗ ಸಿದ್ಧಾರೂಢರು ಆಯ್ತು ಅಂತ ಆ ಬಟ್ಟೆಗಳನ್ನು ತೆಗೆದುಕೊಂಡು ಆ ಬಟ್ಟೆಗಳನ್ನು ಚಲೋ ಉಟ್ಕೊಂಡು ಹೋಗ್ಲಿಲ್ಲ ಅವರು. ಬಟ್ಟೆಗಳನ್ನು ಉಟ್ಟು ಆರಾಮ ಹೋಗಬಹುದಾಗಿತ್ತು. ಸಿದ್ಧಾರೂಢರು ಅವ್ರ ಕಡೆ ಇಸ್ಕೊಂಡು ಹೊರಗೆ ಹೋಗಿ ಈ ತಮ್ಮ ಮಾನವನ್ನ ಮುಚ್ಕೊಳಕ್ಕೆ ಎಟ್ಟ ಬೇಕಲ್ಲ ಬಟ್ಟೆ, ಅದಷ್ಟ ಕಟ್ ಮಾಡಿಕೊಂಡು ಉಳಿಕಿದ ಬಟ್ಟೆ ಅಲ್ಲೇ ಬಿಟ್ಟು ಹೋದ್ರಂತ ನೋಡ್ರಿ ಸಿದ್ಧಾರೂಢರು. ಮುಂದೆ ಹಂಗ ಮತ್ತು ಪ್ರಯಾಣವನ್ನು ಬೆಳೆಸಿಕೊಂಡು ಹಂಗ ಕಾಶಿ ತೀರ್ಥಯ ರಾಮೇಶ್ವರಕ್ಕೆ ಹೋಗ್ತಾರಂತ. ಅಲ್ಲೆಲ್ಲ ದರ್ಶನವನ್ನು ದೇಗುಲ ದರ್ಶನವನ್ನು ಮಾಡಿಕೊಂಡು ಮಧುರೆ ಮೀನಾಕ್ಷಿಗೆ ಬರ್ತಾರೆ. ಮೀನಾಕ್ಷಿಯ ದರ್ಶನಕ್ಕೆ ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ ಗುಡಿ ಒಳಗೆ ಹೋಗಾಕತ್ತಿರ್ತಾರೆ. ಅಲ್ಲಿ ಒಬ್ಬ ಗುಡಿ ಒಳಗೆ ಕಳ್ಸಾಕ ಒಬ್ಬ ವ್ಯಕ್ತಿ ನಿಂತಿದ್ದ. ಆ ವ್ಯಕ್ತಿಯ ಕಾಯಕ ಕೆಲಸ ಏನು ಅಂದ್ರ ಭಾರಿ ಚಲೋ VIP ಇರ್ತಾರಲ್ರಿ, ಅವ್ರ ಕಡೆ ಚಲೋ ಹಣ ವಸೂಲಿ ಮಾಡ್ಕೊಂಡು ಒಳಗೆ ಬಿಡ್ತಿದ್ದ ಅವ ದರ್ಶನಕ್ಕೆ. ಯಾವಾಗ ಸಿದ್ಧಾರೂಢರು ಹೋಗೋದನ್ನ ನೋಡಿದ, ಸಿದ್ಧಾರೂಢರ ಕಡೆ ಕೆತ್ತಬೇಕಂತ ನಿಂತವ. ಆದ್ರೆ ಸಿದ್ಧಾರೂಢರು ಮೈ ಮೇಲೆ ಬಟ್ಟಿರ್ಲಿಲ್ಲ, ಕೈ ಒಳಗೆ ಒಂದು ಕಾಸು ರೊಕ್ಕ ಇರಲಿಲ್ಲ. ಸಿದ್ಧಾರೂಢರು ಒಳಗೆ ಹೋಗುವಂತ ಸಂದರ್ಭದೊಳಗೆ ತಡೆದು ಹೇಳ್ತಾನಂತ. ಅವಾಗ ಸಿದ್ಧಾರೂಢರು ಅಂತಾರ, ನನ್ನ ಕಡೆ ಎಲ್ಲಿ ಸಿಗ್ತದಪ್ಪ ನಿನಗೆ, ಉಟ್ಕೊಳಾಕ ಸರಿಯಾಗಿ ಬಟ್ಟಿಲ್ಲಾರ್ದಂಥ ಮನುಷ್ಯ ನಾನು, ನಿನಗೆ ರೊಕ್ಕ ಕೊಡಂದ್ರೆ ಎಲ್ಲಿಂದ ಕೊಡ್ಲಿ? ಅವಾಗ ಆ ಮನುಷ್ಯ ಅಂದಂತ, ಆಯ್ತು ನೀವು ಒಳಗೆ ಹೋಗಿ ಏನು ಮಾಡಮದಿ, ನಮ್ಮಂತ ಬಹಳ ಚಲೋ ಅರ್ಚಕರಿಗೆ ಪೂಜಾರಿಗಳಿಗೆ ಒಳಗೆ ಚಲೋ ಮಂತ್ರ ಹೇಳಿ ಪೂಜಾ ಮಾಡ್ತೀವಿ, ನೀನೇನು ಮಾಡಮದಿ, ಹೋ ನಡಿ ಅಂದ್ರು ಅವ್ರು. ಅವಾಗ ಸಿದ್ಧಾರೂಢರು ಆಶ್ಚರ್ಯ ಆದ್ರು. ಓಹೋ, ಹಂಗಿದ್ರೆ ಭಾಳ ಚಲೋ ಪೂಜೆ ಮಾಡೋರು ಮಂತ್ರ ಹೇಳೋರು ಅಷ್ಟ ಒಳಗೆ ಹೋಗ್ಬೇಕೇನು? ಆಯ್ತು, ಹಂಗಿದ್ರೆ ನಾ ಹೋಗ್ತೀನಿ. ಸಿದ್ಧಾರೂಢರು ಅವನ ತಪ್ಪಿಸಿ ಒಳಗೆ ಹೋದ್ರಂತ. ಸಿದ್ಧಾರೂಢರು ಹೆಂಗೆ ಹೋಗ್ಯಾರ ಅನ್ನೋದು ಅವನಿಗೆ ಆಶ್ಚರ್ಯ ಆಯ್ತು. ಒಳಗೆ ಹೋಗಿ ಸಿದ್ಧಾರೂಢರು ಮಂತ್ರ ಹೇಳಕತ್ರಂತ. ಸಿದ್ಧಾರೂಢರ ಮಂತ್ರವನ್ನ ಕೇಳಿರುವಂತ ಏನು ಅಸಹ್ಯ ಮಾಡಿದ್ನಲ್ಲ ವ್ಯಕ್ತಿ, ಆತ ಆಶ್ಚರ್ಯ ಕಾಣ, ಏನಿದು ಬಹಳ ದೊಡ್ಡ ಪಂಡಿತ ಸಿದ್ಧಾರೂಢರು, ಅಂಥವ್ರಿಗೆ ನಾ ಅಸಹ್ಯ ಮಾಡಿದ್ನಲ್ಲ, ಅಪಹಾಸ್ಯ ಮಾಡಿದ್ನಲ್ಲ, ಇವರಿಗೆ ಕ್ಷಮಾ ಕೇಳ್ಬೇಕಂತ ಸಿದ್ಧಾರೂಢರು ಹೊರಗೆ ಬಂದ ಮೇಲೆ ಕ್ಷಮಾ ಕೇಳ್ಬೇಕಂತ ತಿಳ್ಕೊಂಡು ಅಲ್ಲೇ ಕಾಯ್ಕೋಂತ ನಿಂತಿದ್ದ. ಸಿದ್ಧಾರೂಢರು ಹೆಂಗೆ ದಾಟಿದ್ರು ದಾಟಿ ಹೋಗ್ಬಿಟ್ಟಿದ್ರು. ದಾಟಿ ಹೋಗಿ ಅಲ್ಲೇ ಒಂದು ಗಿಡದ ಕೆಳಗಡೆ ಮಲಗಿರುವಂತ ಸಂದರ್ಭದೊಳಗೆ ಅಡ್ಡಾಡ್ಕೋಂತ ಆ ಕಡೆ ತಿರ್ಗಾಡ್ಕೋಂತ ಈ ಮನುಷ್ಯ ಬರಾಕತ್ತಾನ. ಸಿದ್ಧಾರೂಢರು ಎಲ್ಲರೂ ಸಿಗ್ತಾರೇನ, ಅವ್ರಿಗೆ ಹೆಂಗಾರ ಮಾಡಿ ನಾ ಕ್ಷಮಾ ಕೇಳಬೇಕು, ಸಿದ್ಧಾರೂಢರಿಗೆ ತಪ್ಪಾಯ್ತು ಅಂತ ಹೇಳಬೇಕು. ಆ ಮನುಷ್ಯ ಬಹಳ ದೊಡ್ಡ ಪಂಡಿತ ಅಂತ ತಿಳ್ಕೊಂಡು ತಿರ್ಗಾಡ್ಕೋಂತ ಅಲ್ಲಿ ಇಲ್ಲಿ ನೋಡ್ತಾರ. ಸಾಯಂಕಾಲ 7 ಗಂಟೆ ಸಮಯಕ್ಕೆ ಒಂದು ಗಿಡದ ಕೆಳಗಡೆ ಕುಳಿತಿರುವುದನ್ನು ನೋಡಿ ಅಲ್ಲಿ ಹೋಗ್ತಾರಂತ. ಸಿದ್ಧಾರೂಢರಿಗೆ ಹೋದವರ ಒಬ್ಬ ಪೂಜಾರಿ ನಮಸ್ಕಾರ ಮಾಡಕ್ ಬರ್ತಾರೆ. ಯಾವಾಗ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಕ್ ಬಂದ್ರು, ಸಿದ್ಧಾರೂಢರು ಅಂದ್ರು, ಮಾಡಬೇಡ್ರಪ್ಪ ದೊಡ್ಡವರು. ಇಲ್ರಿ ಅಪ್ಪ, ಬಹಳ ದೊಡ್ಡ ಜ್ಞಾನಿಗಳು ನೀವು. ನೋಡ್ರಿ, ಸಿದ್ಧಾರೂಢರು ದರ್ಶನ ಯಾರು ಮಾಡ್ತಿದ್ರು, ಸಿದ್ಧಾರೂಢರ ಹತ್ತಿರ ಯಾರು ಬರ್ತಿದ್ರು ಅವ್ರ ಕಣ್ಣು ತೆರೆಸುವಂತ ಕೆಲಸ ಸಿದ್ಧಾರೂಢರು ಮಾಡ್ತಿದ್ರಂತ. ಸಿದ್ಧಾರೂಢರ ದರ್ಶನ ಮಾಡಿ ಅವಾಗ ಸಿದ್ಧಾರೂಢರಿಗೆ ಬೇಡಿಕೊಳ್ತಾರಂತ, ಯಪ್ಪ ನಾ ನಿಮಗ ಬೈದಿದ್ದ ನಿಮಗ ಕೇಳಿದ್ದ ತಪ್ಪಾಯ್ತ್ರಿಪ್ಪ, ಅದಕ್ಕಾಗಿ ನಮ್ಮ ಮನೆಗೆ ಬರಬೇಕ, ನೀವು ಬಂದ ಆ ಪಾಪವನ್ನು ಕಳಿಬೇಕು ಅಂತ ಕೇಳ್ಕೊಂಡ್ರಂತ. ಅವಾಗ ಸಿದ್ಧಾರೂಢರು, ನಾನ್ಯಾಕೆ ಬರಲಿ, ನಿಮ್ದೇನೋ ಪಾಪ ಐತ, ನಿಮ್ಮ ಕೆಲಸವನ್ನ ನೀವು ಮಾಡಿರಿ, ನಿಮ್ಮ ದುಡಿಮೆಯನ್ನು ನಿಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಾಕ ಹಣ ವಸೂಲಿ ಮಾಡಾಕತ್ತೀರಿ ಅಂದ್ರು. ಅವಾಗ ಅವ ಅಂದ, ಯಪ್ಪ ನಾ ಇನ್ನು ಮೇಲೆ ಇಂಥ ಕೆಲಸ ಮಾಡಂಗಿಲ್ಲ, ಭಾಳ ಚಲೋ ಕೆಲಸವನ್ನ ಮಾಡಿ ಹೌದೌದು ಅನಿಸಿಕೊಳ್ಳುವಂಗ ನಾ ಕೆಲಸ ಮಾಡ್ತೇನ್ರಿ ಅಪ್ಪ ಅಂತ ಸಿದ್ಧಾರೂಢರಿಗೆ ಹೇಳಿದ್ನಂತ. ಆಯ್ತಂತ ತಿಳ್ಕೊಂಡು ಸಿದ್ಧಾರೂಢರು ಮುಂದೆ ಹೋಗ್ತಾರ. ಮತ್ತೆ ಹಿಂಗ ಸಂಚಾರ ಮಾಡ್ಕೋಂತ
ಅಡವಿ ಒಳಗ ಹೋಗುವಂತ ಸಂದರ್ಭದೊಳಗ ಒಂದು 4-6 ಜಂಗಮರ ಆ ಸಿದ್ಧಾರೂಢ್ರ ಎದುರುಗಡೆ ಬರ್ತಾರಂತ. ಯಾವಾಗ ಸಿದ್ಧಾರೂಢ್ರ ಎದುರುಗಡೆ ಬಂದ್ರು ಅವಾಗ ಸಿದ್ಧಾರೂಢ್ರಿಗೆ ಅಂಗಸಾಕತ್ರಂತ ನೋಡ್ರಿ ಜಂಗಮರ. ಕೊಳ್ಳಲ್ಲಿ ಲಿಂಗಿಲ್ಲ, ಕೊಳ್ಳಲ್ಲಿ ಲಿಂಗಿಲ್ಲ, ಲಿಂಗದ ಮಹಿಮೆಯನ್ನು ಹೇಳಕ ಬಂದ ನೀವು ಹುಚ್ಚ. ಯಾಕಂದ್ರೆ ಸಿದ್ಧಾರೂಢರು ತಮ್ಮೊಳಗ ಲಿಂಗದ ಅರಿವನ್ನು ಮೂಡಿಸಿಕೊಂಡಿದ್ರ ಸಲುವಾಗಿ ಲಿಂಗವನ್ನ ಮಠದೊಳಗೆ ಕಳಿಚಿಟ್ಟು ಬಂದಿದ್ರಂತ. ನನ್ನ ದೇಹವೇ ಲಿಂಗವಾಗಿ ಮಾರ್ಪಡಿಸಿದಾಗ ಹೊರಗಿನ ಲಿಂಗ ನನಗ್ಯಾಕೆ ಅಂತ ತಿಳ್ಕೊಂಡು ಲಿಂಗವನ್ನು ಕಳಿಚಿಟ್ಟು ಬಂದಿದ್ರಂತ. ಯಾವಾಗ ಅಡವಿ ಒಳಗ ಒಂದು 4-6 ಜಂಗಮರ ಹಿಂಗ ಅಸಹ್ಯ ಮಾಡಿದ್ರು, ಏ ಹುಚ್ಚ ಇವ ಲಿಂಗದ ಮಹಿಮೆ ಹೇಳ್ತಾನೆ, ಲಿಂಗದ ಬಗ್ಗೆ ಹೇಳ್ತಾನೆ, ತನಗ ಲಿಂಗಿಲ್ಲ, ಹಿಂಗ ಭಾಳ ಬೈದ್ರಂತ ಜಂಗಮರು. ಆಯ್ತು ಅಂತ ಸಿದ್ಧಾರೂಢರು ಮರುತ್ತರವನ್ನು ಕೊಡ್ಲಾರ್ದ ಮುಂದೆ ಬರ್ತಾರಂತ. ಮುಂದೆ ಬಂದಂಥ ಸಂದರ್ಭದೊಳಗೆ ಜಂಗಮರು ಅಲ್ಲೇ ಕಾಡಿನ ದಂಡೆ ಒಳಗಿರುವಂಥ ಹೊಳಿ ಒಳಗೆ ಹೋಗಿ ಸ್ನಾನವನ್ನು ಮುಗಿಸಿಕೊಂಡು ಮ್ಯಾಲ ಬಂದ ಲಿಂಗ ಪೂಜೆಗೆ ಕುಳಿತುಕೊಳ್ಬೇಕನ್ನಾಕತ್ತಿದ್ರು. ತಮ್ಮ ಲಿಂಗ ಹಿಂಗ ತೆಗಿಬೇಕನ್ನಾಕತ್ತಿದ್ರು. ಲಿಂಗ 4-6 ಜನದ ಲಿಂಗಗಳ ಮಾಯ ಆಗಿಬಿಟ್ಟಿದ್ವು ಅಂತ. ಲಿಂಗಗಳ ಕಾಣಲಾಗ್ಯಾವು, ಎಲ್ಲಿ ಓದು ಅಂತ 4-6 ಜನ ಹುಡುಕ್ತಾರಂತ, ಹೊಳಿ ಒಳಗೆ ಹೋಗಿ ಹುಡುಕ್ತಾರಂತ. ಎಲ್ಲ ಕಡೆ ಎಲ್ಲೆಲ್ಲಿ ತಿರುಗಾಡಿದ್ರೆ ಎಲ್ಲ ಕಡೆ ನೋಡ್ತಾರಂತ. ಎಲ್ಲವೂ ಕೂಡ ಲಿಂಗ ಸಿಗೋದೇ ಇಲ್ಲ. ಅವಾಗ ಅವ್ರಿಗೆ ನೆನಪಾಯ್ತು, ನಾವು ಒಬ್ಬ ಯಾವ ಹುಚ್ಚನಂಗಿರುವಂಥ ವ್ಯಕ್ತಿಗೆ ಅಪಹಾಸ್ಯವನ್ನು ಮಾಡಿದ್ವಿ. ಆತ ಲಿಂಗವನ್ನು ಧರಿಸಲಾರ್ದ ಲಿಂಗದ ಮಹಿಮೆಯನ್ನು ಏನು ಹೇಳ್ತೀಯ ಅಂತ ಬೈದಿದ್ವಿ. ಅದರ ಪರಿಣಾಮ ಇರ್ಬೋದೇನು ಅಂತ ತಿಳ್ಕೊಂಡು ಒಂದು 4-6 ಜಂಗಮರು ಒಂದೊಂದು ದಿಕ್ಕಿನೊಳಗೆ ಸಿದ್ಧಾರೂಢರನ್ನ ಹುಡುಕಾಕತ್ರಂತ. ಹುಡ್ಕೊಂತ ಹೋಗ್ತಾರೆ. ಅವಾಗ ಒಂದು ಕಡೆ ಹಿಂಗ ಹೊಂಟಿದ್ರು ಸಿದ್ಧಾರೂಢರು ಜೋಳಿಗೆಯನ್ನು ಹಾಕೊಂಡು ಸಿದ್ಧಾರೂಢರನ್ನು ತಡೆದ್ರು. ಸಿದ್ಧಾರೂಢರ ತಪ್ಪಾತ್ರಿಪ, ನಾವು ಲಿಂಗ ಶರೀರವನ್ನು ಹೊಂದಿರುವಂಥ ಸಿದ್ಧಾರೂಢರಿಗೆ ಅಪಹಾಸ್ಯವನ್ನು ಮಾಡಿದ್ದು, ನಿಮ್ಮನ್ನ ಬೈದಿದ್ದು ತಪ್ಪಾಯಿತು, ನಮ್ಮನ್ನು ಕ್ಷಮಾ ಮಾಡ್ರಿ, ಮತ್ತು ನಮ್ಮ ಲಿಂಗವನ್ನು ನಮಗೆ ಕೊಡ್ರಿ ಅಂತ ಸಿದ್ಧಾರೂಢರಿಗೆ ಕೇಳ್ಕೊಂಡ್ರಂತ. ಅವಾಗ ಸಿದ್ಧಾರೂಢರು ಮತ್ತೆ ಏನು ಮಾತಾಡಲಿಲ್ಲ. ಆಯ್ತು ತಗೋರಿಪ್ಪ ಅಂತ ಹೇಳಿ ಮತ್ತೆ ಮುಂದೆ ಬರ್ತಾರಂತ. ಅವ್ರ ಕೊಳ್ಳೊಳಗೆ ಲಿಂಗ ಹಂಗ ಇತ್ತಂತ, ಹೆಂಗಿತ್ತು ಹಂಗ ಇತ್ತಂತ. ನೋಡ್ರಿ ಸಿದ್ಧಾರೂಢರ ಅಗಾಧವಾಗಿರುವಂಥ ಶಕ್ತಿ ಎಷ್ಟು ದೊಡ್ಡದು. ಬರೇ ಅವರ ದೃಷ್ಟಿಯೋಗ, ಹಸ್ತಪರುಷ ಬಹಳ ಶಕ್ತಿಯನ್ನು ಹೊಂದಿದ್ದು ಅಂತ ಹೇಳ್ತಾರೆ. ನಾವೆಲ್ಲ ಬಹಳ ಚಲೋ ಲಿಂಗಾಯತರು ಅಂತ ಅಂತೀವಿ, ನಮ್ಮ ಕೊಳ್ಳೊಳಗೆ ಲಿಂಗನ ಇಲ್ಲ. ಹೌದಲ್ರಿ? ಒಬ್ಬ ಮನುಷ್ಯ ಕಾಡಿಗೆ ಹೋಗಿದ್ದ ಅಂತ. ಕಾಡಿಗೆ ಹೋಗುವಂಥ ಸಂದರ್ಭದೊಳಗೆ ದಿನ ತನ್ನ ಕೈ ಒಳಗೆ ಗನ್ ಹಿಡ್ಕೊಂಡು ಹೋಗೋ. ಮತ್ತು ಕಾಡೊಳಗೆ ಹೋಗುವಂಥ ಸಂದರ್ಭದೊಳಗೆ ಗನ್ನ ಲೈಸೆನ್ಸ್ ಕೊಟ್ಟಿರ್ತಾರೆ. ಯಾವುದಾದ್ರೂ ಕಾಡು ಪ್ರಾಣಿಗಳು ಎದುರಿಗೆ ಬಂದು ಅಂದ್ರೆ ಅವುಗಳನ್ನು ಎದುರಿಸುವ ಸಲುವಾಗಿ ಅಂತ. ಯಾವಾಗ ಒಂದು ದಿನ ಹೋಗುವಂಥ ಸಂದರ್ಭದೊಳಗೆ ಆ ಗನ್ ಮರ್ತು ಹೋಗ್ಬಿಡ್ತಾನ. ಗನ್ ಮರ್ತು ಬರೀ ಲೈಸೆನ್ಸ್ ತೊಗೊಂಡು ಕಿಸೆದೊಳಗೆ ಇಟ್ಕೊಂಡು ಹೋಗಿರ್ತಾನ. ಕಾಡ ಪ್ರವೇಶ ಆಗ್ತಾನ. ಎದುರುಗಡೆ ಒಂದು ಹುಲಿ ಬರಾಕತ್ತು. ಎದುರಿಗೆ ಹುಲಿ ಬರಾಕತ್ತು. ಹಿಂಗೆ ನೋಡ್ತಾನ, ಗನ್ನು ಮರ್ತು ಬಂದಾನ, ಗನ್ನ ಇಲ್ಲ. ಅವಾಗ ಹಿಂಗೆ ಕಿಸದೊಳಗೆ ಕೈ ಹಾಕ್ತಾನ. ಏನೋ ಒಂದು ಚೀಟಿ ಸಿಗ್ತದೆ, ಹಿಂಗೆ ತೆಗೆದು ನೋಡ್ತಾನ, ಲೈಸೆನ್ಸ್ ಇರ್ತದ. ಓಹೋ, ಗನ್ ಮರ್ತು ಬಂದಿನ ಮನ್ಯಾಗ, ಲೈಸೆನ್ಸ್ ತಂದೀನಿ. ಈ ಹುಲಿಗೆ ಲೈಸೆನ್ಸ್ ತೋರಿಸಿದ್ರೆ ಓಡಿ ಹೋಗ್ಬೋದು, ನನ್ನ ಕಡೆ ಗನ್ ಐತೆ ಅಂತ ತಿಳ್ಕೊತದ ಅಂತ ತಿಳ್ಕೊಂಡು ಆ ಲೈಸೆನ್ಸ್ ತಗೊಂಡು ಹುಲಿಗೆ ತೋರಿಸಿದ್ನಂತ. ಏ ಹುಲಿರಾಯ್, ನೋಡು ನನ್ನ ಕಡೆ ಲೈಸೆನ್ಸ್ ಐತೆ, ಬರಬೇಡ ನನ್ನ ಕಡೆ ಅಂದ. ಹೊಕ್ಕತ್ತೇನ್ರಿ ಅದು? ಆ ಹುಲಿ ಅಂತಂತ ಹೊಳಿ ಮಾರಯ್ಯ ಮನುಷ್ಯ ಮಾಡ್ಕೊಂತ ಹೋಗುವಂಥ ಸಂದರ್ಭದೊಳಗೆ ಒಂದು ಊರಿನೊಳಗೆ ಸಿದ್ಧಾರೂಢರ ಆಗಮನ ಆಗಿರ್ತದ. ಅಲ್ಲಿ ಒಂದು ತಾಯಿ ತನ್ನ ಮಗನನ್ನ ಸಿದ್ಧಾರೂಢರ ಕಡೆ ಕರ್ಕೊಂಡು ಬಂದು, ಯಪ್ಪ ಸಿದ್ಧಾರೂಢ, ನಮ್ಮ ಮನೆ ಒಳಗ ಒಂದು ವಿಘ್ನ ಕಾಡಕತ್ತೈತಪ್ಪ. ನನ್ನ ಮಗನಿಗೆ
33 ವಯಸ್ಸು. ನನ್ನ ಮಗ ನೋಡೋದಕ್ಕೆ ಬಹಳ ಚಲೋ ಅದಾನ. ಆಸ್ತಿಗೇನು ಕಿಮ್ಮ ಬೆಲೆಯನ್ನ ಕಟ್ಟಲಿಕ್ಕೆ ಆಗೋದಿಲ್ಲ. 200 ಎಕರೆ ಆಸ್ತಿ ಐತ. ಮಗ ನೋಡಾಕ ಬಹಳ ಚಲೋ ಅದಾನ. ಸಿರಿವಂತನೂ ಕೂಡ ಅದಾನ. ಎಷ್ಟು ಬೇಕಷ್ಟು ಬಂಗಾರ ಐತು. ಕೊಡಾಕ ನಾವಂತೂ ರೆಡಿನ ಅದೀವಿ, ಅವ್ರು ಕೊಡೋದು ಬೇಡ. ಆದ್ರ ಒಂದು ಮಾತು ನನ್ನ ಮಗನಿಗೆ ಮದುವೆ ಆಗ್ಲಾರ್ದಂಗೆ ಮಾಡೈತಪ್ಪ ಅಂತ ಅಂದ್ಲು. ಯಾವ ಮಾತೆವ? ಏನಿಲ್ಲಪ್ಪ ಸಿದ್ಧಾರೂಢ, ಒಬ್ಬ ಜ್ಯೋತಿಷ್ಯ ಬಂದಿರುವಂತ ಸಂದರ್ಭದೊಳಗ ಜ್ಯೋತಿಷ್ಯಗಾರ ಆತ ಹೇಳಿದ, ನಿನ್ನ ಮಗ ಮದುವೆ ಆದ್ರ ಯಾವತ್ತು ಮದುವೆ ಆಗ್ತಾನ ಅವತ್ತೇ ಆತನ ಸಾವಾಗ್ತದ ಅಂತ ಹೇಳಿದ. ನಿನ್ನ ಮಗ ಮದುವೆಯಾದ ದಿನವೇ ಆತ ಈ ಭೂಮಿಯನ್ನ ಬಿಟ್ಟು ಹೋಗ್ತಾನ ಅಂತ ಒಬ್ಬ ಜ್ಯೋತಿಷ್ಯಗಾರ ಹೇಳ್ಯಾನಪ್ಪ. ಮತ್ತ ಆ ವಿಘ್ನವನ್ನ ಕಳಿಯಪ್ಪ, ನಮಗೆ ಹೆಣ್ಣು ಸಿಗುವಂಗ ಮಾಡ, ಇರೋನ ಒಬ್ಬನ ಮಗ ಅದಾನ ಅಂತ ತಾಯಿ ಅಳ್ಕೊಂತ ಕೇಳಾಕತ್ತಿದ್ಲಂತ. ಯಾವಾಗ ತಾಯಿಯ ಮಾತುಗಳನ್ನ ಸಿದ್ಧಾರೂಢ ಆಲಿಸಿದ, ಸಿದ್ಧಾರೂಢ ಅನ್ನ ಯವ ನಿನ್ನ ಮಗನಿಗೆ ಮದುವೆ ಮಾಡು ಅಂದ. ಸಿದ್ಧಾರೂಢರು ನೋಡ್ರಿ, ನಿನ್ನ ಮಗನಿಗೆ ಮದುವೆ ಮಾಡು, ಒಂದು ವೇಳೆ ಹಂಗೇನಾದರೂ ವಿಘ್ನ ಮದುವೆ ಆದ ಮೇಲೆ ನಿನ್ನ ಮಗ ಸಾಯುವಂತ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನೋಡಿಕೊಳ್ಳಾಕ ನಾನು ಸಿದ್ಧಾರೂಢ ಅದೀನಿ, ನಿನ್ನ ಮಗನಿಗೆ ಮದುವೆ ಮಾಡು ಅಂತ ತಾಯಿಗೆ ಭರವಸೆ ಕೊಟ್ಟನಂತ. ಯಾವಾಗ ತಾಯಿಗೆ ಈ ಮಾತುಗಳನ್ನು ಹೇಳಿದ ಸಿದ್ಧಾರೂಢ, ಆ ಮಾತಿನಂಗೆ ನಡ್ಕೋಬೇಕಲ್ರಿ. ಆದ್ರೆ ಸಿದ್ಧಾರೂಢ ಇದ್ದು ಊರಿನೊಳಗೆ ಅದ ಊರಿನೊಳಗೆ ಇರೋ ಅಲ್ಲ, ಮುಂದೆ ಹೋಗ್ಬಿಡೋರು ಅವ್ರು ಸಿದ್ಧಾರೂಢರು. ಅಡ್ಡಾಡ್ಕೊಂತ ಹೋಗುವಂತ ಸಿದ್ಧಾರೂಢರು ಏನೋ ಮಾತು ಕೊಟ್ಟು ಹೋದ್ರು. ಮುಂದೆ ಆ ತಾಯಿ ಗುರುವಿನ ಮೇಲೆ ಎಷ್ಟು ನಿಷ್ಠೆ ಭಕ್ತಿ ಅಂದ್ರ ಬಹಳ ಒಳಗಿನಿಂದ ನಂಬಾಕತ್ಲು ತಾಯಿ. ಮನೆ ಒಳಗ ಸಿದ್ಧಾರೂಢ ಸಿದ್ಧಾರೂಢ ಶಿವನೇ ಸಿದ್ಧನೇ ಶಿವ ಅನ್ನಕತ್ಲು. ಯಾವಾಗ ಶಿವ ಸಿದ್ಧ ಅನ್ನಕತ್ಲು, ಸಿದ್ಧಾರೂಢ ನಾಮವನ್ನು ಅನ್ಕೊಂತ ಪೂಜೆ ಮಾಡಕ್ಕೆ ಅಂತ ದಿನ, ಅವಾಗ ಒಂದು ದಿನ ಚಲೋ ಕನ್ಯೆಯನ್ನು ನೋಡಿ ಮದುವೆ ಮಾಡ್ತಾಳ. ಯಾವಾಗ ತಾಯಿ ಮದುವೆಯನ್ನ ಮಾಡ್ತಾಳ, ಆ ಹೆಣ್ಣು ಕೂಡ ಕನ್ಯೆ ಹೆದರ್ಕೊಂತನ ಬಂದಿರ್ತಾಳ. ಮದುವೆ ಏನೋ ಆಯ್ತು. ಒಂದು ಜ್ಯೋತಿಷ್ಯಗಾರ ಹೇಳಿದ್ರು, ಮದುವೆ ಹೊಸ್ತಿಲನ್ನ ಯಾವಾಗ ತುಳಿತೀವೋ ಅವತ್ತೇ ನಿನ್ನ ಸಾವಾಗ್ತದ. ಮದುವೆ ಅಂತೂ ಆದ್ರೂ ಜೋಡಿ ಮ್ಯಾಲ ಇಬ್ರು ಊಟಕ್ಕೆ ಕುಂತಿದ್ರಂತ. ಭಕ್ಷ್ಯ ಭೋಜನಕ್ಕೆ ಉಣ್ಲಿಕ್ಕೆ ಕುಳಿತಿರುವಂತ ಸಂದರ್ಭದೊಳಗೆ ಎಲ್ಲ ಚೆನ್ನಾಗಿ ಊಟ ಮಾಡಿ ಈತ ಗಂಡ ತಟ್ಟೆ ತೊಳಿಬೇಕು ಅಂತ ಅಲ್ಲೇ ನಳದ ಹತ್ರ ಹೋಗಿರ್ತಾನ. ತನ್ನ ಅಂಗಾಳನ್ನ ತನ್ನ ತಟ್ಟೆಯನ್ನ ಹಿಡಿದುಕೊಂಡು ನಳದ ನೀರಿಗೆ ಹಿಡಿದಿಂಗಕ್ಕ ತೊಳ್ಯಾಕತ್ತಿರ್ತಾನ ತಟ್ಟೆಯನ್ನ. ಅವಾಗಿಂದ ಅಲ್ಲೇ ಟಾಕೆ ಹಿಂದ್ಗಡೆ ಇದ್ದಂತ ಒಂದು ಹಾವು ಅಲ್ಲೇ ಬರ್ತದ ನೋಡಿ ಕಾಲಾಗ. ಯಾವಾಗ ಆತನ ಕಾಲೊಳಗೆ ಬಂತು ಓಡಾಕತ್ತ, ಏ ಹಾವು 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 ಅಂತ ಓಡಾಕತ್ತ. ಅದರ ಹಾವು ಇವನೋ ಬೆನ್ನ ಹತ್ತಿತ್ತಂತದು. ಅವಾಗ ಅಲ್ಲಿದ್ದವ್ರು ಅನ್ಕೊಳಕತ್ರು, ಜ್ಯೋತಿಷಗಾರ ಹೇಳಿರುವಂತ ಮಾತು ತಪ್ಪಾಗ್ತದೇನು? ಜ್ಯೋತಿಷಗಾರ ಹೇಳಿದ್ರು ತಪ್ಪಾಗೋದಕ್ಕ ಸಾಧ್ಯನೇ ಇಲ್ಲ. ಈತನ ಅಂತ್ಯ ಬಂತು, ಈತ ನಶಿಸಿ ಹೋಗ್ತಾನ, ಭೂಮಿ ಬಿಟ್ಟು ಹೋಗ್ತಾನ, ಇವೇನು ಉಳಿತಾನ ಅಂತ ಎಲ್ಲರೂ ಓಡಾಕತ್ರಂತ. ಆದ್ರ ಹಾವು ಇವನು ಬೆನ್ನ ಹತ್ಕೊಂಡು ಹೊಂಟಿತ್ತಂತ. ಯಾವಾಗ ಹಾವು ಬೆನ್ನು ಹತ್ಕೊಂಡು ಹೊಂಟಿತ್ತು, ಅವಾಗ ತಾಯಿ ನೋಡ್ತಾಳ. ಯಾರ ತಾಯಿ? ಈ ಹುಡುಗನ ತಾಯಿ ನೋಡ್ತಾಳ. ಬಹಳ ಭಕ್ತಿವಂತೆ, ಶಿವ ಸಿದ್ಧ ಅಂತ ನಾಮಸ್ಮರಣೆ ಇಲ್ಲಾರ್ದ ಆಕೆ ಒಂದು ತುತ್ತು ಉಂಡವಳಲ್ಲ. ಯಾವಾಗ ಈ ಹಾವು ಬೆನ್ನು ಹತ್ಕೊಂಡು ಹೋಗೋದು ನೋಡಿದ್ಲು ತಾಯಿ, ಅವಾಗ ತಾಯಿ ಅಂತಾಳಂತ, ಯಪ್ಪಾ ಸಿದ್ಧಾರೂಢ ಅನ್ನೋದ ತಡ ಯಾವುದೋ ಒಂದು ಮೇಲಿನಿಂದ ಹತ್ತು ಬಂದ ಹಾವು ಎತ್ಕೊಂಡು ಹೋಗ್ಬಿಡ್ತಂತ. ನೋಡ್ರಿ, ಹಾವು ಎತ್ಕೊಂಡು ಹೋಗ್ಬಿಡ್ತಂತ.
ಒಂದು ಜ್ಯೋತಿಷ್ಯಗಾರ ಮಾತು ಕೂಡ ಸುಳ್ಳಾಗುವಂಗ ಸಿದ್ಧನ ಗುರುವಿನ ಕರುಣೆ ಇತ್ತಲ್ಲ. ನೋಡ್ರಿ ಎಷ್ಟು ಅಗಾಧವಾಗಿರುವಂತ ಶಕ್ತಿ ಆ ಗುರುವಿನಲ್ಲಿತ್ತಲ್ಲ. ಅದಕ್ಕಾಗಿ ಗುರುವಿನ ನಂಬಬೇಕಂತ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಹರನಿಂದ ಅಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಪದಯುಗವ ಬನ್ನಿಪೆನು ಅಂತ ಹೇಳ್ತಾರೆ. ಒಂದು ವೇಳೆ ಹರ ನಮ್ಮನ್ನ ಕಾಪಾಡಲಿಲ್ಲ ಅಂದ್ರೂ ಕೂಡ ಗುರು ಕಾಪಾಡ್ತಾನಂತ. ಹರನಿಗಿಂತಲೂ ಶ್ರೇಷ್ಠವಾದವನು ಗುರು ಅಂತ ಹೇಳ್ತಾರ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಕಡೆ ಹರ, ಒಂದು ಕಡೆ ಶಿವ, ಇನ್ನೊಂದು ಕಡೆ ಗುರು. ಇಬ್ಬರನ್ನ ನಿಮ್ಮ ಎದುರುಗಡೆ ತಂದ ನಿಲ್ಲಿಸಿದ್ರ ನೀವು ಮೊದಲು ನಂಬೋದು ಯಾರಿಗ್ರಿ? ಮೊದಲು ತಪ್ಕೊಳ್ಳೋದು ಯಾರಿಗೆ? ಮೊದಲು ಕೈ ಹಿಡಿಯೋದು ಯಾರಿಗೆ? ಹಂಗ ಬಹಳ ಚಲೋ ಮನುಷ್ಯ ನೋಡಿ ಇರುವೆ ಕಿಶೆ ಒಳಗ ಕುಳಿತುಕೊಂಡ್ರ ಬೆಂಗಳೂರಿಗೆ ಬಹಳ ಈಸಿಯಾಗಿ ಹೋಗ್ತದ, ಬಹಳ ಬೇಗ ತಲುಪ್ತದ. ಹಂಗ ಗುರುವಿನನ್ನ ಗಟ್ಟಿಯಾಗಿ ಹಿಡಿದುಕೊಂಡಾಗ, ಒಳ್ಳೆ ಗುರುವನ್ನ ಗಟ್ಟಿಯಾಗಿ ಪಾದವನ್ನ ಹಿಡಿದುಕೊಂಡಾಗ ಮುಕ್ತಿ ಅನ್ನುವಂತ, ಪರಮಾತ್ಮ ಅನ್ನುವಂತ ಸ್ವರ್ಗವನ್ನ ಗಟ್ಟಿಯಾಗಿ ಹಿಡ್ಕೋಬಹುದಂತ. ನೋಡ್ರಿ, ಬಹಳ ಬೇಗ ಹಿಡ್ಕೋಬಹುದಂತ. ಗುರು ಒಲಿದು ಆಶೀರ್ವಾದ ಮಾಡಿದ ಅಂದ್ರ ಏನು ಅಸಾಧ್ಯವೋ ಅದನ್ನು ಸಾಧ್ಯವಾಗಿಸಬಹುದಂತ. ಆತ ಸುಮ್ಮ ಹಿಂಗ ಕೈ ಆಶೀರ್ವಾದ ಮಾಡಿದ ಅಂದ್ರ, ಆತ ಅಡ್ಡಾಡಿರುವಂತ ನೆಲ ಆತನ ಧೂಳನ್ನ ಹಣೆಗೆ ಹಚ್ಚಿಕೊಂಡ್ವಿ ಅಂದ್ರ, ಹಲವು ಮಾತೇನು ನೀನೊಲಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರ. ಗುರುವಿಗಿಂತಲೂ ಬಹಳ ಶ್ರೇಷ್ಠವಾಗಿರುವಂಥದ್ದು ಈ ಜಗತ್ತಿನೊಳಗೆ ಯಾವುದೂ ವಸ್ತುವೇ ಇಲ್ಲ ಅಂತ ಹೇಳ್ತಾರೆ. ಬಹಳ ಚಲೋ ಕಿಮ್ಮತ್ತು ಕಟ್ಟಿಕೊಟ್ರು. ಇಬ್ಬರಿಗೆ ಗುರುವಿನ ಸ್ಥಾನವನ್ನು ಕೊಟ್ಟರು. ಒಂದು ಗುರು ನಮಗೆ ಪಾಠ ಮಾಡವ, ಇನ್ನೂ ಒಂದು ನಮ್ಮ ಮೊದಲ ಪಾಠಶಾಲೆಯನ್ನು ಕಲಿಸಿದವಳು ತಾಯಿ. ಇಬ್ಬರಿಗೆ ಗುರುವಿನ ಸ್ಥಾನವನ್ನು ಕೊಡ್ತಾರ. ಸ್ವಲ್ಪ ಸೌಂಡ್ ಇಡ್ಬೋದು. ಒಂದು ಪಾಯಿಂಟ್. ತಾಯಿ ಆ ಗುರುವಿನ ಸ್ಥಾನವನ್ನು ಕೊಟ್ಟರು. ನೀವೆಲ್ಲ ಕೇಳ್ಬೋದು, ಮತ್ತ ತಂದೆಗೆ ಯಾಕೆ ಕೊಡ್ಲಿಲ್ರಿ ಗುರುವಿನ ಸ್ಥಾನ, ತಾಯಿಗೆನೇ ಯಾಕೆ ಕೊಟ್ರು? ಮನೆ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ ಹೇಳಿದ್ರು. ಯಾಕ್ರಿ ತಂದೆಗೆ ಮೊದಲ ಗುರು ಅಂತ ಹೇಳಬೇಕಾಗಿತ್ತಲ್ಲ. ಒಂದೊಂದು ಸಲ ನೋಡ್ರಿ, ಮಗ ಸ್ವಲ್ಪ ಏನರ ತಪ್ಪು ಮಾಡಿದ ಅಂದ್ರೆ ತಂದೆ ಗದರಿಸಿ ಬಿಡ್ತಾನ, ಬೈದು ಬಿಡ್ತಾನ, ಇವ ನನ್ನ ಮಗನ ಅಲ್ಲ ಅಂತ ಅಂತಾನ. ನಿಮಗೆ ಬಹಳ ಚಲೋ ತಿಳಿಯುವಂಗ ಹೇಳಬೇಕು ಅಂದ್ರೆ ಶಾರ್ಪಲ್ಲಿ ನೋಡ್ರಿ, ಓಕೆ, ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿರ್ತಾನೆ. ಹೋದಂತ ಸಂದರ್ಭದೊಳಗೆ ಮೈ ಎಲ್ಲ ಗಲೀಜು ಮಾಡಿಕೊಂಡು, ಹೊಲಸು ಮಾಡಿಕೊಂಡು, ಅಲ್ಲಿ ಇಲ್ಲಿ ಕೆಸರಾಗ ಬಿದ್ದು ಮನೆಗೆ ಓಡಿ ಬರ್ತಾನ. ತಂದೆ ಪಡಶಾಲೆ ಒಳಗ ಟಿವಿ ನೋಡಾಕತ್ತಿರ್ತಾನ, ತಾಯಿ ರೊಟ್ಟಿ ಮಾಡಾಕತ್ತಿರ್ತಾಳ. ಓಡಿ ಬಂದವನ ಮೊದಲು ಯಾರಿಗೆ ಭೇಟಿ ಆಗ್ತಾನಂದ್ರೆ ತಂದೆಗೆ ಭೇಟಿ ಆಗ್ತಾನವ. ಯಾಕಂದ್ರೆ ಬಡಶಾಲೆ ಒಳಗೆ ಮೊದಲು ಕಾಣವನ ತಂದೆ. ಅಪ್ಪ ಅಪ್ಪ ಅನ್ಕೋಂತ ಓಡಿ ಬಂದಂತ ಮಗ ತಂದೆ ನೋಡ್ತಾನ, ಮಗನನ್ನು ಹೊತ್ಕೊಳ್ತಾನೇನ್ರಿ? ನೀವೆಲ್ಲ ಕುಂತೀರಿ, ನಾ ಕೇಳ್ತೀನಿ, ಅನ್ಬೋದು ನೀವು. ಅದ ನಿಜ ಪರಿಸ್ಥಿತಿ ಅದಲ್ಲ. ಓಡಿ ಬಂದವನ ಅಪ್ಪ ಅಪ್ಪ ಅನ್ನೋದ್ಲೇನ ಅಲ್ಲಿ ತಂದೆ ಕೈ ಮಾಡ್ತಾನೆ. ಎಲ್ಲಿಗೆ? ಅಡಿಗೆ ಮನೆಗೆ ಕೈ ಮಾಡ್ತಾನೆ. ಏ ಬಾಯ್ ನೋಡ್, ಬಾಯ್ ನಿನ್ನ ಮಗ ಹೆಂಗ್ ಮಾಡ್ಕೊಂಡ್ ಬಂದ ನೋಡು, ಇವನ್ ಮಗ ಅಲ್ಲೇನ್ರಿ? ನೋಡ್ ಬಾಯ್ಲಿ ನಿನ್ನ ಮಗ ಹೆಂಗ್ ಮಾಡ್ಕೊಂಡು ಬಂದಾನ, ಮೈ ಎಲ್ಲ ಕೆಸರು ಮಾಡ್ಕೊಂಡು ಹೊಲಸಾಗಿ ಬಂದಾನ. ತಾಯಿ ರೊಟ್ಟಿ ಮಾಡಕತ್ತಾಳ, ಕೈ ತುಂಬ ಜಿಗಟ್ ಹತ್ತೈತ. ಆದ್ರೂ ಕೂಡ ತಾಯಿ ಓಡಿ ಬಂದ, ಮೈಯೆಲ್ಲ ಕೆಸರು ಆದ್ರೂ ಕೂಡ ತಾನು ಸ್ವಚ್ಛ ಬಟ್ಟೆ ಉಟ್ಕೊಂಡ್ರು ಕೂಡ ತಾಯಿ, ಅಯ್ಯೋ ನನ್ನ ಮುದ್ದು ಮಗ ಹೊಲಸು ಮಾಡ್ಕೊಂಡು ಬಂದಿಯಲ್ಲೋ ಅಂತ